ಲೋಕಸಭಾ ಚುನಾವಣೆಗೆ ಮೈತ್ರಿ ಮುಖಂಡರು ಒಗ್ಗಟ್ಟಿನ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಬಿಜೆಪಿಯವರು ಸಭೆ ಮಾಡ್ತಾರೆ, ಅವರವರು ಮಾಡ್ಕೋತಾರೆ. ಇವ್ರಿಗೆ ಈ ಕಡೆ ಜೆಡಿಎಸ್ ಅವರು ಸಭೆ ಮಾಡಿದ್ರೆ ಅವರೇ ಮಾಡ್ಕೋತಾರೆ ಅನ್ನುವಂಥ ಎಲ್ಲ ಭಿನ್ನಮತ ಭಿನ್ನಾಭಿಪ್ರಾಯಗಳಿಗೆ ಅಂತ್ಯ ಅನ್ನೋ ಹಾಗೆ ಇವತ್ತು ಮೈತ್ರಿಯ ಮೊದಲ ರಾಜ್ಯ ಮಟ್ಟದ ಸಮನ್ವಯ ಸಭೆ ನಡೆಯಿತು. ಎರಡು ಪಕ್ಷಗಳ ಪ್ರಮುಖ ನಾಯಕರುಗಳು ಇವತ್ತಿನ ಈ ಸಭೆಯಲ್ಲಿದ್ದರು, ಭಾಗಿಯಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಬೆಂಗಳೂರಲ್ಲಿ ನಡೆದಂತ ಈ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಉಪಸ್ಥಿತಿ ಇತ್ತು. ಬಿಜೆಪಿಯ ವರಿಷ್ಠ ನಾಯಕ ಮಾಜಿ ಸಿಎಂ ಯಡಿಯೂರಪ್ಪ ಈ ಸಭೆಯಲ್ಲಿ ಹಾಜರಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ಜೊತೆಗೆ ರಾಜ್ಯದ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ರು. ಮದುವೆ ಹಾರ ಬದಲು ಮಾಡ್ಕೊಳ್ಳೋದು ನೋಡಿದಿರಲ್ಲ, ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ. ಹಂಗೆ ಜೆಡಿಎಸ್ ಅವರು ಬಿಜೆಪಿಗೆ, ಬಿಜೆಪಿ ಅವರು ಜೆಡಿಎಸ್ಗೆ ಪರಸ್ಪರ ಶಾಲನ್ನ ಬದಲು ಮಾಡಿಕೊಂಡ್ರು. ಟೋಟಲ್ ಆಗಿದ್ರೆ ಉದ್ದೇಶ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದು. ಟೋಟಲ್ ಆಗಿ ಒಟ್ಟಾರೆ ಈ ಮೈತ್ರಿಯ ನಾಯಕರುಗಳ ಮುಖಂಡರುಗಳ ಈ ಒಗ್ಗಟ್ಟು ಪ್ರದರ್ಶನ ರಾಜ್ಯದ 28 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ. ಆದ್ರೆ ಇವತ್ತಿನ ಈ ಸಭೆಯಲ್ಲಿ ಹಳೆ ಮೈತ್ರಿಯನ್ನು ನೆನಪು ಮಾಡ್ಕೊಂಡ್ರು ಕುಮಾರಸ್ವಾಮಿ. ನಿಮಗೆ ನೆನಪಿದ್ರೆ 20 ತಿಂಗಳ ಬಿಜೆಪಿ ಆಡಳಿತ, 20 ತಿಂಗಳ ಜೆಡಿಎಸ್ ಆಡಳಿತ, ಮೊದಲ 20 ತಿಂಗಳು ಜೆಡಿಎಸ್ಗೆ, ಮುಂದಿನ 20 ತಿಂಗಳ BS ಯಡಿಯೂರಪ್ಪನವರಿಗೆ ಅಂತ ನಿರ್ಧಾರ ಆಗಿ ಆಮೇಲೆ ದೊಡ್ಡ ಡ್ರಾಮಾ ಆಗಿತ್ತಲ್ಲ. ಆ ಆಡಳಿತ ಬಹಳ ಚೆನ್ನಾಗಿತ್ತು. ಆದ್ರೆ ಕೆಲವು ಪರಿಸ್ಥಿತಿಗಳಲ್ಲಿ ಮೈತ್ರಿ ಮುಂದುವರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆಗ ದೇವೇಗೌಡರಿಗೆ ಕೆಲವರು ಮೈತ್ರಿ ಬಗ್ಗೆ ತಪ್ಪು ಮಾಹಿತಿಯನ್ನ ಕೊಟ್ಟರು. 2018ರಲ್ಲಿ ಮೈತ್ರಿ ಮಾಡ್ಕೊಂಡಿದ್ರೆ ಈಗ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ನಾವು ನಮ್ಮಲ್ಲಿದ್ದಂತ ಒಡಕುಗಳಿಂದ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಆಗೋಯ್ತು. ಸುಮ್ಮನೆ ಅವರು ಅಧಿಕಾರಕ್ಕೆ ಬಂದ್ರು ನಮ್ಮಲ್ಲಿರುವಂತ ತೊಂದರೆಗಳಿಂದ ಅಂತ ಹೇಳಿ ಹಿಂದಿನ ಘಟನೆಗಳನ್ನ ನೆನಪು ಮಾಡಿಕೊಂಡು ಒಗ್ಗಟ್ಟಿನ ಮಾತನಾಡಿದ್ರು ಕುಮಾರಸ್ವಾಮಿ. ಮೋದಿ ಬಿಟ್ರೆ ದೇಶಕ್ಕೆ ಇನ್ಯಾರೂ ನಾಯಕರಿಲ್ಲ. ಸದ್ಯಕ್ಕೆ ದೇಶವನ್ನ ಮುನ್ನಡೆಸುವ ಪ್ರಬಲ ನಾಯಕರಿದ್ರೆ ಅದು ಪ್ರಧಾನಿ ಮೋದಿ ಮಾತ್ರ ಅಂತಂದ್ರು ದೇವೇಗೌಡರು. ರಾಜ್ಯಾದ್ಯಂತ ಪ್ರವಾಸ ಅಂತ ಹೇಳಿ ದೇವೇಗೌಡರು BS ಯಡಿಯೂರಪ್ಪ ಒಗ್ಗಟ್ಟಿನ ಸಂದೇಶ ಕೊಟ್ಟರು. ಜೊತೆಗೆ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ಸಾಮಾನ್ಯವಾದಂಥ ಒಂದು ಸಂದೇಶ, ಮೈತ್ರಿ ನಾಯಕರ ಮಟ್ಟದ್ದು, ತಳಮಟ್ಟದ ಕಾರ್ಯಕರ್ತರು ಮೈತ್ರಿ ಆಗಬೇಕಲ್ಲ. ಬಿಜೆಪಿ ಕಾರ್ಯಕರ್ತನ ಜೊತೆಗೆ JDS ಕಾರ್ಯಕರ್ತನು ಕೈ ಹಿಡ್ಕೊಂಡು ತಮ್ಮ ಮೈತ್ರಿ ಅಭ್ಯರ್ಥಿ ಪರವಾಗಿ ಘೋಷಣೆ ಕೂಗಬೇಕಲ್ಲ. ಅದಕ್ಕೂ ಕೂಡ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಇವತ್ತಿನ ಮೈತ್ರಿ ಮುಖಂಡರುಗಳು ಕೊಟ್ಟರು. ವೇದಿಕೆ ಗಮನಿಸ್ತಾ ಇದ್ದೀರಿ, ಒಬ್ಬರನ್ನ ಬಿಟ್ಟು ಒಬ್ರು, ಒಂದು ಕಡೆ ಬಿಜೆಪಿ, ಒಬ್ರು JDS, ಒಬ್ರು ಬಿಜೆಪಿ, ಒಬ್ರು JDS, ಈ ರೀತಿಯಲ್ಲಿ ಅವ್ರು ಕೂತ್ಕೊಂಡಿದ್ರು, ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಜೊತೆಗೆ ಕುಮಾರಸ್ವಾಮಿ ಆದಿಯಾಗಿ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಕಾರ್ಯಕರ್ತರನ್ನ ಅರ್ಥಾತ್ ಪ್ರಮುಖ ಮುಖಂಡರುಗಳನ್ನ ಉದ್ದೇಶಿಸಿ ಮಾತನ್ನು ಕೂಡ ಆಡಿದ್ರು. ಒಬ್ಬರೊಬ್ಬರಿಗೆ ಮಾತನಾಡಿದ್ರು, ದೇವೇಗೌಡರು ಮಾತನಾಡಿದ್ರು, ಕುಮಾರಸ್ವಾಮಿ ಮಾತನಾಡಿದ್ರು, ಯಡಿಯೂರಪ್ಪ ಮಾತನಾಡಿದ್ರು, ವಿಜೇಂದ್ರ ಮಾತನಾಡಿದ್ರು. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ನಾನು ಹಲವಾರು ರೀತಿಯಲ್ಲಿ 2008-9ರಿಂದ ಸಂಘರ್ಷ ಸ್ವಲ್ಪ ನಾವು ಮಾಡಬೇಕಂತ ಅನಿವಾರ್ಯತೆ ನಮಗೆ ಬಂದಾಗ ಆಗಲೂ ನನ್ನನ್ನು ಪ್ರೀತಿಯಿಂದ ಕಂಡಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ 100ಕ್ಕೆ 90 ಭಾಗ ನನ್ನ BJPಯ ಸ್ನೇಹಿತರುಗಳು ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಅವರು ಹೇಳಿದಂಥ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅನುಮತಿ ನನಗೆ ಸಿಕ್ಕಿರಲಿಲ್ಲ. ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದರೆ ನಮ್ಮ ಹಳೆಯ ಸಂಬಂಧ ಏನಿತ್ತು ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. BJP JDSನ ಸರ್ಕಾರವೇ ಮುಂದುವರಿಯುತ್ತೆ, ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಆಟಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಹಲವಾರು ರೀತಿಯಲ್ಲಿ 2008-9ರಿಂದ ಸಂಘರ್ಷ ಸ್ವಲ್ಪ ನಾವು ಮಾಡಬೇಕಂತ ಅನಿವಾರ್ಯತೆ ನಮಗೆ ಬಂದಾಗ ಚಾಮರಾಜನಗರ 2 ಸೀಟನ್ನು ಗೆಲ್ಲಿಸುವಂಥ ಶಕ್ತಿ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಆ ಕೆಲಸ ನೀವು ಮಾಡಬೇಕು. ನಾನು ಹಲವಾರು ರೀತಿಯಲ್ಲಿ 2008-9ರಿಂದ ಸಂಘರ್ಷ. ಇವತ್ತು ದೇವೇಗೌಡರು ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ಕುಂತಿದ್ದಾರೆ, ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಬೆಳಿಗ್ಗೆ ಎದ್ದು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಆದರ್ಶ ಯಾರು? ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತು ಮಾನ್ಯ ದೇವೇಗೌಡಜಿಯವರು.
ನಾನು ನಿಮ್ಮನ್ನು ಕೇಳ್ತೇನೆ, ಬರುವಂಥ ದಿವಸಗಳಲ್ಲಿ ಇನ್ನೇನೂ ಬೇಡ, ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಕ್ಷೇತ್ರದಲ್ಲಿ ಯಾರೇ ಸನ್ಮಾನ್ಯ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜೊತೆಗೆ ಮಾನ್ಯ ದೇವೇಗೌಡಜಿಯವರು ಕೂಡ ಈ ಒಂದು ಸಮ್ಮಿಲನಕ್ಕೆ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯಗತ್ಯ ಅಂತಕ್ಕಂಥದ್ದು, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಒಬ್ಬ ಮುತ್ಸದಿ ರಾಜಕಾರಣಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡಜಿಯವರು ಭಾರತ ದೇಶದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ, ಈ ದೇಶದ ಒಂದು ಭದ್ರತೆಯ ದೃಷ್ಟಿಯಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡಜಿಯವರು ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ. ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಲಾಗಿದೆ. ಸಭೆಯಲ್ಲಿ ಬಹಳ ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಈ ಸಭೆಯ ಇನ್ಸೈಟ್ ಡೀಟೇಲ್ಸ್ಗಳು ಏನೇನು, ಇವತ್ತಿನ ಸಭೆಯ ಚರ್ಚೆಯ ಔಟ್ಕಮ್ಗಳು ಏನಾಗಿರುತ್ತೆ, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕೊಲೀಗ್ ರಾಘವೇಂದ್ರ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಗುಡ್ ಈವ್ನಿಂಗ್. ಬೆಂಗಳೂರಿನಲ್ಲಿ ನಡೆದಂಥ ಬಿಜೆಪಿ ಮತ್ತು JDSನ ಸಮನ್ವಯ ಸಭೆ, ಏನೇನು ಔಟ್ಕಮ್ಗಳು ಬರಬಹುದು? ಈ ಸಭೆಯ ನಂತರ ಇಡೀ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿಬಿಡುತ್ತಾ ರಾಘವೇಂದ್ರ ಕಾರ್ಯಕರ್ತರ ಮಟ್ಟದಲ್ಲಿ? ಪ್ರಣೋತ್, ಪ್ರಮುಖವಾಗಿ JDS ಮತ್ತು BJP ಮೈತ್ರಿ ಅಂದರೆ NDA ಮೈತ್ರಿಕೂಟವನ್ನು JDS ಸೇರಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಮನ್ವಯ ಸಾಧಿಸುವ ದೃಷ್ಟಿಯಲ್ಲಿ ಒಂದು ಸಭೆಯನ್ನು JDS ಮತ್ತು BJP ನಾಯಕರ ಸಭೆಯನ್ನು ಕರೆಯಲಾಗಿತ್ತು. ಯಾಕಂದರೆ ರಾಜ್ಯದಲ್ಲಿ JDS ಮತ್ತು BJP ನಾಯಕರ ಸಮನ್ವಯತೆ ಅಷ್ಟಕ್ಕಷ್ಟೇ ಅನ್ನೋ ಒಂದು ಆರೋಪಗಳು ಸಹ ಕೇಳಿ ಬರ್ತಾ ಇತ್ತು. ಯಾವ ನಾಯಕರು ಸಹ ಕಾರ್ಯಕರ್ತರ ಬಳಿ ಹೋಗಿ ಹೇಳ್ತಾ ಇಲ್ಲ. ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಸಹ ನಡೀತಾ ಇದ್ವು. ಈ ನಿಟ್ಟಿನಲ್ಲಿ ಇವತ್ತು ಉಭಯ ನಾಯಕರು ಸಹ ಒಂದು ದೊಡ್ಡ ಮಟ್ಟದ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಕ್ಲೀನ್ ಮೆಸೇಜನ್ನು ಕೊಡಬೇಕಾಗಿತ್ತು. ನಾವು ಒಟ್ಟಾಗಿದ್ದೇವೆ, ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡುವ ಮುಖಾಂತರ ನಾವು ಇದು ಸರಿ ಮಾಡೋಣ ಎಲ್ಲವನ್ನು ಸಹ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಡಬೇಕಾಯಿತು. ಆ ನಿಟ್ಟಿನಲ್ಲಿ ಒಂದೇ ವೇದಿಕೆಯಲ್ಲಿ BJP ಮತ್ತು JDS ನಾಯಕರು ಸಹ ಕಾಣಿಸ್ಕೊಂಡ್ರು. ಅದರಲ್ಲೂ ಪ್ರಮುಖವಾಗಿ JDSನ ನಾಯಕರು ಇವತ್ತು ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ರಣಕಾಳನ್ನೇ ಮುಳುಗಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡರು ಮೈಸೂರಿನಲ್ಲಿ ಸೋಲಿಸುವ ಮುಖಾಂತರ ಸಿದ್ದರಾಮಯ್ಯನವರಿಗೆ ಗರ್ವಭಂಗವನ್ನು ಮಾಡಬೇಕು ಅನ್ನೋ ಒಂದು ಪದವನ್ನು ಬಳಸಿದರು. ಅಂದರೆ CM ಸಿದ್ದರಾಮಯ್ಯನವರು ಪದೇ ಪದೇ ನಮ್ಮ ಮೇಲೆ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. JDS ಎಲ್ಲಿದೆ ಅನ್ನೋ ಒಂದು ವಾಕ್ಯವನ್ನು ಸಹ ಬಳಸ್ತಾ ಇದ್ದಾರೆ. 91 ವರ್ಷದ ದೇವೇಗೌಡ ಇರೋವರೆಗೂ ಸಹ ಏನು 91 ವರ್ಷದಲ್ಲೂ ಸಹ ದೇವೇಗೌಡರು ಹೋರಾಟವನ್ನು ಮಾಡ್ತಾರೆ, ಅದು JDS ಪಕ್ಷದ ಉಳಿವಿಗಾಗಿ ಅನ್ನೋ ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ಹೊರಹಾಕಿದರು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರವನ್ನು ಸಾರಿತಕ್ಕಂತಹ ಉಭಯ ನಾಯಕರು 28 ಕ್ಷೇತ್ರಗಳ ಪೈಕಿ 28 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವ ಮುಖಾಂತರ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋಣ ಅನ್ನೋ ಒಂದು ಸಂದೇಶವನ್ನು ಇವತ್ತು ಕಾರ್ಯಕರ್ತರಿಗೆ ಕೊಟ್ಟರು. ಅದೇ ರೀತಿ ಮಾಜಿ CM ಯಡಿಯೂರಪ್ಪನವರು ಸಹ ಮಾತನಾಡುವ ಮುಖಾಂತರ 28 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ದೇವೇಗೌಡರನ್ನು ಮತ್ತು ರಾಜ್ಯದ ಸಂಸದರನ್ನು ನಾನು ದೆಹಲಿಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಸಹ ಕಾಂಗ್ರೆಸ್ ವಿರುದ್ಧ ಗುಟ್ಟುರನ್ನು ಹಾಕಿದರು. ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ ಕಾಂಗ್ರೆಸ್ ವಿರುದ್ಧ ಗುಟ್ಟುರನ್ನು ಹಾಕಿದರು. ಅದೇ ರೀತಿ ವಿಜಯೇಂದ್ರ ಅವರು ಸಹ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಒಟ್ಟಿನಲ್ಲಿ ಇವತ್ತಿನ ಸಭೆ ಒಂದು ಕ್ಲೀನ್ ಮೆಸೇಜನ್ನು ಕೊಡಬೇಕಾಗಿತ್ತು. ನಾವೆಲ್ಲರೂ ಸಹ ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಯಾವುದೇ ರೀತಿಯ ಅಡಿಪಾಯ ನಮಗೆ ಒಂದು ಏನೋ ಇದಿಲ್ಲ, ಪಕ್ಷದಲ್ಲಿ ಒಡಕಿಲ್ಲ ಅನ್ನೋ ಒಂದು ಇಮೇಜನ್ನು ಒಂದು ನೀಟಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕಾಯಿತು. ಆ ಸಂದೇಶವನ್ನು ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೊಟ್ಟರು ಅಂತಲೇ ಹೇಳ್ಬೋದು ಪ್ರಣೋತ್. ರಾಘವೇಂದ್ರ ಮಾಹಿತಿಗೆ. ಆದರೆ ನೋಡಿ, ಮೈತ್ರಿ ಅಷ್ಟು ಸುಲಭ ಇಲ್ಲ, ಅಥವಾ ಮೈತ್ರಿ ಇವರು ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ BJP ವರ್ಸಸ್ JDS ಇರುವಂಥ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರ ಮೈತ್ರಿ ಆಗಬೇಕಾಗುತ್ತೆ. ಹಾಗಾಗಿ ಬಹಳ ದೊಡ್ಡ ಶ್ರಮ ವಹಿಸಬೇಕು. ಅದು ರಾಜ್ಯದ ನಾಯಕರುಗಳಿಗೂ ಗೊತ್ತು, JDS ಅವ್ರಿಗೂ ಗೊತ್ತು, BJP ಅವ್ರಿಗೂ ಗೊತ್ತು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಕೋಲಾರದ ಸಂಬಂಧ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ. ನುಂಗಂಗೂ ಇಲ್ಲ, ಉಗಳಂಗೂ ಇಲ್ಲ, ಆ ಪರಿಸ್ಥಿತಿ ಆಗಿಬಿಟ್ಟಿದೆ. ಕಾಂಗ್ರೆಸ್ನ ಕೋಲಾರ ಟಿಕೆಟು ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಂದು ಬಣದ ಅಸಮಾಧಾನ ಅಂತೂ ಇಲ್ಲಿ ಖಚಿತ. ಒಂದು ಕಡೆ ಮುನಿಯಪ್ಪನವರು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಂಗೆ ಕೊಡಬೇಕು ಅಂತ, ಆ ಕಡೆ ರಮೇಶ್ ಕುಮಾರ್ ಅವರು ಅವರ ಬೆಂಬಲಿಗರಿಗೆ ಕೊಡಬೇಕು ಅಂತ, ಈ ನಡುವೆ ನ್ಯೂಟ್ರಲ್ ಇರೋ ಯಾರಿಗಾದ್ರೂ ಕೊಟ್ಟು ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೋದರೆ ಕಾಂಗ್ರೆಸ್ಸಲ್ಲಿ ಗೆಲ್ಲೋ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಗೆಲ್ಲೋದಕ್ಕಿದ್ದಂಥ ಅವಕಾಶವನ್ನೇ ಅಲ್ಲಿನ ಕೈ ನಾಯಕರೇ ಬಿಸಾಡ್ದಂಗಿದೆ. ಆಂತರಿಕ ಕಚ್ಚಾಟ ನೋಡಿದ್ರೆ ಇವರನ್ನು ಗೆಲ್ಲಿಸಿ ಮತ್ತಿನ್ನೇನಿದೆಯಪ್ಪ 5 ವರ್ಷ ಅನ್ನೋ ಥರದಲ್ಲಿ ಒಂದು ಪ್ರಶ್ನೆ ಇದೆ. ಸೊ ಒಟ್ಟಾರೆ ಇದು ಬಿಸಿ ತುಪ್ಪ ಆದಂಗೆ ಕಾಣ್ತಾ ಇದೆ. ಅದರಲ್ಲಿ ಎಲ್ಲಿ ಮಟ್ಟಿನ ಅಸಮಾಧಾನ ಅಂತಂದರೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತು
ಉಪಮುಖ್ಯಮಂತ್ರಿಗಳ ಮೇಲೂ ಕೂಡ ನೇರ ಆಕ್ರೋಶಗಳನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಅಲ್ಲಿನ ಟಿಕೆಟ್ ಆಕಾಂಕ್ಷಿತರಿಂದ ಆಗ್ತಾ ಇದೆ. KH ಮುನಿಯಪ್ಪ ರಾಜ್ಯದ ಸಚಿವರು ಯಾರು ಬಂದು ಇಲ್ಲಿ ಸರಿ ಮಾಡಬೇಕೋ, ಯಾರು ಬಂದು ಮಾತಾಡಬೇಕೋ, ಅವ್ರು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋದ್ರ ಮುಖಾಂತರ ಸ್ವತಃ CM ಇಲ್ಲಿ ಇಂಟರ್ಫಿಯರ್ ಆಗಬೇಕು ಅನ್ನೋ ರೀತಿಯ ಅಸಮಾಧಾನ, ಬೇಸರವನ್ನು ತೋಡ್ಕೊಂಡಿದ್ದಾರೆ ಸಚಿವ ಮುನಿಯಪ್ಪ. ಅಳಿಯನಿಗೆ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ಸಚಿವ KH ಮುನಿಯಪ್ಪ. ಬೇರೆ ಕ್ಷೇತ್ರಗಳಲ್ಲಿ ಬಂಡಾಯ, ಅಸಮಾಧಾನ ಇವೆಲ್ಲ ಶಮನ ಆಗುತ್ತೆ. ಕೋಲಾರ ಕ್ಷೇತ್ರದಲ್ಲಿ ಯಾಕೆ ಆಗ್ತಾ ಇಲ್ಲ? ಬೇರೆ ಯಾರೋ ಬಂದರೆ ಅವರನ್ನು ಆರಾಮಾಗಿ ಅಸಮಾಧಾನ ಶಮನ ಮಾಡಿ ಕಳಿಸ್ತೀರಿ, ಇಲ್ಲಿ ಯಾಕೆ ಮಾಡೋದಕ್ಕಾಗ್ತಿಲ್ಲ? ಸಮಸ್ಯೆ ಬಗೆಹರಿಸಬೇಕಾಗಿರೋ ನಾಯಕರ ಜವಾಬ್ದಾರಿ ದೊಡ್ಡದಿದೆ ರೀ. ಯಾರು ಬಂದು ಇಲ್ಲಿ ಸ್ವಲ್ಪ ಮನಸ್ಸು ಮಾಡಿಕೊಂಡು ಬಿಕ್ಕಟ್ಟು ಪರಿಹಾರ ಮಾಡೋದಕ್ಕೆ ಇಳಿದ್ರೆ ಎಲ್ಲವೂ ಪರಿಹಾರ ಆಗುತ್ತೆ. ಬರಬೇಕಾಗಿರೋರು ಬರಬೇಕು, ಬಂದು ಇಲ್ಲಿ ಮಾತಾಡಬೇಕು ಅಂತಾರೆ. ಆದರೆ ಬರಬೇಕಾಗಿರೋರು ಯಾರು? ಯಾರ ಬಗ್ಗೆ ಇವ್ರಿಗೆ ಅಸಮಾಧಾನ? ಮುಖ್ಯಮಂತ್ರಿಗಳ ಬಗ್ಗೆನಾ, DCM DK ಶಿವಕುಮಾರ್ ಅವರ ಬಗ್ಗೆನಾ ಗೊತ್ತಿಲ್ಲ. ಆದರೆ ಮುನಿಯಪ್ಪನವರು ಆಡೋ ಮಾತಿನ ತಾತ್ಪರ್ಯ ಅಂತೂ ನೇರವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೊಡೆದಂಗಿದೆ. ನೋಡಿ ಅವ್ರು ಏನಂದ್ರು ಕೇಳಿಸ್ಕೊಳ್ಳಿ. ಯಾರು ನೀವೇ ಹಿಡಿಬೇಕು, ಯಾಕಂದ್ರೆ ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳಿದ್ದಾರೆ. ನಿಮಗೆ ಅದು ನಮಗಿಂತ ಚೆನ್ನಾಗಿ ಗೊತ್ತಾಗ್ತದೆ. ಏನೆಲ್ಲ ಕಗ್ಗಂಟಾಗಿರೋ ಹಿಮಾಲಯ ಸಮಸ್ಯೆಗಳು ಬಗ್ಗೆ ಕೋಲಾರದ ಮಾತ್ರ ಆಗ್ತಾ ಇರೋಲ್ಲ ಅಂತ ಯಾರು ಬಗೆಹರಿಸಬೇಕೋ ಅವ್ರ ಮನಸ್ಸು ದೊಡ್ಡದಾದ್ರೆ ನೀವೇ ಹಿಡಿಬೇಕು, ಯಾಕಂದ್ರೆ ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳಿದ್ದಾರೆ. ನಿಮಗೆ ಅದು ನಮಗಿಂತ ಚೆನ್ನಾಗಿ ಗೊತ್ತಾಗ್ತದೆ. ಏನೆಲ್ಲ ಕಗ್ಗಂಟಾಗಿರೋ ಹಿಮಾಲಯ ಸಮಸ್ಯೆಗಳು ಬಗ್ಗೆ ಕೋಲಾರದ ಮಾತ್ರ ಆಗ್ತಾ ಇರೋಲ್ಲ ಅಂತ ಯಾರು ಬಗೆಹರಿಸಬೇಕೋ ಅವ್ರ ಮನಸ್ಸು ದೊಡ್ಡದಾದ್ರೆ ನೀವೇ ಹಿಡಿಬೇಕು, ಯಾಕಂದ್ರೆ ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳಿದ್ದಾರೆ. ನಿಮಗೆ ಅದು ನಮಗಿಂತ ಚೆನ್ನಾಗಿ ಗೊತ್ತಾಗ್ತದೆ. ಏನೆಲ್ಲ ಕಗ್ಗಂಟಾಗಿರೋ ಹಿಮಾಲಯ ಸಮಸ್ಯೆಗಳು ಬಗ್ಗೆ ಕೋಲಾರದ ಮಾತ್ರ ಆಗ್ತಾ ಇರೋಲ್ಲ ಅಂತ ಯಾರು ಬಗೆಹರಿಸಬೇಕೋ ಅವ್ರ ಆನಂದ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದು ಕಡೆ ಮುನಿಯಪ್ಪನವ್ರ ಪರ ಕೊಟ್ಟರೆ ರಮೇಶ್ ಕುಮಾರ್ ಕೆಲಸ ಮಾಡಲ್ಲ, ರಮೇಶ್ ಕುಮಾರ್ ಅವರ ಅಭ್ಯರ್ಥಿ ಕೊಟ್ಟರೆ ಮುನಿಯಪ್ಪ ಕೆಲಸ ಮಾಡಲ್ಲ, ಇಬ್ಬರು ಕಡೆಗೂ ಇಲ್ದಿರೋರಿಗೆ ಕೊಟ್ಟರೆ ಇಬ್ಬರು ಕೆಲಸ ಮಾಡಲ್ಲ. ಟೋಟಲ್ ಕೋಲಾರವನ್ನು ನಾವು ಗೆಲ್ಲೋ ಆಸೆಯನ್ನು ಬಿಟ್ಬಿಡ್ತೀವಿ ಅನ್ನೋ ಹಂತಕ್ಕೆ ಬಂದ್ಬಿಟ್ರ ಕಾಂಗ್ರೆಸ್ನ ನಾಯಕರು ಟಿಕೆಟ್ ಕದನದಲ್ಲೇ? ಆನಂದ್, ಖಂಡಿತವಾಗ್ಲೂ ಪ್ರಣೋತ್, ಇವರ ಒಂದು ಬಣ ರಾಜಕೀಯದಿಂದ ಕೋಲಾರ ಗೆಲ್ತಕ್ಕಂಥ ಒಂದು ಕ್ಷೇತ್ರವನ್ನು ಕೈ ಚೆಲ್ತಕ್ಕಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಈ ಬಾರಿ ಕಾಂಗ್ರೆಸ್ ಪರವಾದಂಥ ಅಲೆ ಕೋಲಾರದಲ್ಲಿ ಇದೆ. ಈ ಸಂದರ್ಭದಲ್ಲಿ KH ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ನಡುವೆ ತೀವ್ರವಾದಂಥ ಒಂದು ಹಗ್ಗಾಜಗ್ಗಾಟ ನಡೀತಾ ಇದೆ. ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ CM ಸಿದ್ದರಾಮಯ್ಯನವರು ಕರೆದು ಅವರನ್ನು ಸಂಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಸಾಧ್ಯವಾಗಿಲ್ಲ. ಎರಡೂ ಬಣದ ನಾಯಕರು ತಮ್ಮ ಪಟ್ಟಲನ್ನು ಸಡಿಲಿಕೆ ಮಾಡ್ತಾ ಇಲ್ಲ. ಒಂದು ಕಡೆ KH ಮುನಿಯಪ್ಪ ಅವರು ತಮ್ಮ ಅಳಿಯ ಚಿಕ್ಕಪೇದಣ್ಣ ಅವರಿಗೆ ಟಿಕೆಟ್ ಕೊಡಲೇಬೇಕು. AICC ಸರ್ವೆಯಲ್ಲೂ ಕೂಡ ಚಿಕ್ಕಪೇದಣ್ಣ ಪರವಾಗಿ ಮಾಹಿತಿ ಬಂದಿದೆ. ಸುರ್ಜೇವಾಲಾ, ಖರ್ಗೆ, ವೇಣುಗೋಪಾಲ್ ಸೇರಿ ಹಲವಾರು ನಾಯಕರು ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ. ಆದರೆ ಇವರ ಒಂದು ವಿರೋಧ ಯಾಕೋ ಗೊತ್ತಿಲ್ಲ ಅನ್ನೋ ಒಂದು ಬೇಸರವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಕಡೆ ರಮೇಶ್ ಕುಮಾರ್ ಅವರು, ಅವರ ಒಂದು ಬಣ ಅವರು ಹೇಳ್ತಾ ಇದ್ದಾರೆ, ನಮಗೆ ಕಳೆದ 10-15 ವರ್ಷಗಳಿಂದ KH ಮುನಿಯಪ್ಪ ಅವರು ಭಾರಿ ಕಿರುಕುಳವನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮ ಸೋಲಿಗೆ KH ಮುನಿಯಪ್ಪನವರೇ ಕಾರಣ, ನಮ್ಮನ್ನು ಪ್ರತಿಯೊಂದು ಹಂತದಲ್ಲಿ ಅವರು ತುಳಿದುಕೊಂಡೇ ಬಂದಿದ್ದಾರೆ ಅನ್ನೋ ಒಂದು ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದರು. ಇದು ಈಗ ತೀವ್ರವಾದಂಥ ಒಂದು ಜಟಾಪಟಿಗೆ ಕಾರಣವಾಗ್ತಾ ಇದೆ. ನಿನ್ನೆನೂ ಕೂಡ CM ಸಿದ್ದರಾಮಯ್ಯನವರು ಎರಡೂ ಬಣದ ನಾಯಕರನ್ನ ಕರೆದು ಸಂಧಾನ ಸಭೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ರಮೇಶ್ ಕುಮಾರ್ ಅವರು CM ಆಹ್ವಾನ ಇದ್ರೂ ಕೂಡ ಅವರು ಸಭೆಗೆ ಹೋಗದೆ ಸೆಡ್ಡನ್ನು ಹೊಡೆದಿದ್ದಾರೆ. ಪರೋಕ್ಷವಾಗಿ ಮುನಿಯಪ್ಪ ಜೊತೆ ನಾನು ರಾಜಿ ಆಗೋದೇ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಈ ಮಧ್ಯೆ ಇವರ ಒಂದು ಕಿತ್ತಾಟದಲ್ಲಿ 3ನೇ ವ್ಯಕ್ತಿ ಲಾಭ ಪಡೆದುಕೊಳ್ತಕ್ಕಂಥ ಎಲ್ಲ ಒಂದು ಪ್ರಯತ್ನಗಳನ್ನು ಕೂಡ ನಡೀತಾ ಇರ್ತಕ್ಕಂಥದ್ದು. ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರ, ಹಾಗೆ ಬೆಂಗಳೂರು ಸೆಂಟ್ರಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ KV ಗೌತಮ್ ಅವರು ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದೊಂದೇ ಅಲ್ಲ, ಎಲ್ ಹನುಮಂತಯ್ಯ, ರಾಜ್ಯಸಭೆ ಟಿಕೆಟ್ ವಂಚಿತರಾಗಿರ್ತಕ್ಕಂಥ ಎಲ್ ಹನುಮಂತಯ್ಯ ಅವರು ಕೂಡ ಟಿಕೆಟ್ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಇವರಿಬ್ಬರ ಒಂದು ಹೆಸರು ರೇಸಲ್ಲಿ ಮುಂಚೂಣಿಗೆ ಬರ್ತಾ ಇದ್ದಂತೆ ಈ ಕಡೆ ಚಿಕ್ಕಬಳ್ಳಾಪುರ ಭಾಗದ ಮಾಜಿ ಶಾಸಕ ನಾರಾಯಣಸ್ವಾಮಿ ಅವರು ಕೂಡ ತಮಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಈ ಕಡೆ ಮತ್ತೊಬ್ಬರು CM ಮುನಿಯಪ್ಪ ಅಂತ ದಲಿತ ಪರ ಹೋರಾಟಗಾರ, ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರ ಒಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವರ ಒಂದು ಬಣ ರಾಜಕೀಯ, ಒಬ್ಬೊಬ್ಬರು ಒಂದೊಂದು ಹೆಸರನ್ನ ಶಿಫಾರಸು ಮಾಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಬ್ಬರ ವಿರುದ್ಧ ಮತ್ತೊಬ್ಬರು ಕೆಲಸ ಮಾಡೋದಕ್ಕೆ ಈಗ ಸೆಡ್ಡು ಹೊಡೆದುಕೊಂಡು ಇರ್ತಕ್ಕಂಥದ್ದು. ಹಾಗಾಗಿ ಕೋಲಾರ ಟಿಕೆಟ್ ಕಗ್ಗಂಟೇನಿದೆ, ಇದನ್ನ ಬಗೆಹರಿಸಲಾಗದಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರಿಗೆ ಒಂದು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ, ತಾವೇ ಕೋಲಾರ ಟಿಕೆಟ್ ಅನ್ನು ಘೋಷಣೆ ಮಾಡಿಬಿಡಿ ಅಂತ. ಆದ್ರೆ ಖರ್ಗೆ ಅವರು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಈ ಕಡೆ ರಾಜ್ಯ ನಾಯಕರು
ಶಾಸಕರಿಗೆ ಆ ಒಂದು ಟಿಕೆಟ್ ವಿಚಾರವನ್ನು ಬಿಟ್ಬಿಟ್ಟಿದ್ದಾರೆ. ನೀವು ಯಾರ ಹೆಸರು ಶಿಫಾರಸು ಮಾಡ್ತೀರೋ ನಾವು ಅವರಿಗೆ ಟಿಕೆಟನ್ನು ಕೊಡ್ತೀವಿ. ಕೋಲಾರದಲ್ಲಿ ಯಾವುದೇ ರೀತಿಯ ಒಂದು ಹಗ್ಗ ಜಗ್ಗಾಟ ಆಗಲಿ, ಭಿನ್ನಾಭಿಪ್ರಾಯ ಆಗಲಿ ಅಥವಾ ಈ ರೀತಿ ಒಂದು ಜಟಾಪಟಿ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋದು ಸೂಚನೆಯನ್ನು ಈ ಕಡೆ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಈ ಕೋಲಾರ ಟಿಕೆಟ್ ವಿಚಾರ ಬಹಳಷ್ಟು ಒಂದು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಈ ಕಡೆ KH ಮುನಿಯಪ್ಪ ಅವರು ಕೂಡ ಇವತ್ತು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ದೊಡ್ಡವರು ಯಾರು ಬಗೆಹರಿಸಬೇಕು ಅವರು ದೊಡ್ಡ ಮನಸ್ಸು ಮಾಡಿದ್ರೆ ಈ ಒಂದು ಕೋಲಾರ ಕ್ಷೇತ್ರದ ಟಿಕೆಟ್ ಕಗ್ಗಂಟನ್ನ ಬಗೆಹರಿಸಬಹುದು. ಬೆಳಗಾವಿ, ಚಿಕ್ಕೋಡಿ, ದಾವಣಗೆರೆ ಸೇರಿದಂತೆ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಗೊಂದಲ ಬಗೆಹರಿತಾ ಇದೆ. ಆದ್ರೆ ಕೋಲಾರದಲ್ಲಿ ಮಾತ್ರ ಯಾಕೆ ಬಗೆಹರಿತಾ ಇಲ್ಲ ಅನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದರೆ, ಜೊತೆಗೆ ಯಾರು ಬಗೆಹರಿಸಬೇಕು ಅವರು ದೊಡ್ಡ ಮನಸ್ಸು ಮಾಡಬೇಕು ಅಂತ ಪರೋಕ್ಷವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಈ ಕಡೆ ಪ್ರಮುಖವಾಗಿ ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಆಪ್ತರೇ ಈ ರೀತಿ ಒಂದು ರೆಬೆಲ್ ಆಗಿ ಚಿಕ್ಕಪೇದಣ್ಣ ಅವರಿಗೆ ಅಲಾಟ್ ಆಗಬೇಕಾದ ಟಿಕೆಟ್ಗೆ ತಡೆ ಇಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ KH ಮುನಿಯಪ್ಪ ಅವರು ಪರೋಕ್ಷವಾಗಿ ಇದೆಲ್ಲದಕ್ಕೂ ಕೂಡ ಕಾರಣ ಸಿಎಂ ಸಿದ್ದರಾಮಯ್ಯನವರೇ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಣೋತ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಒಟ್ಟಾರೆಯಲ್ಲಿ ಮನಸ್ಸು ಮಾಡಬೇಕಷ್ಟೇ, ಮನಸ್ಸು ಮಾಡಿದ್ರೆ ಯಾವ ಸಮಸ್ಯೆನೂ ದೊಡ್ಡದಲ್ಲ ಅನ್ನೋದು ಮುನಿಯಪ್ಪನವ್ರ ವಾದ. ಆದರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಆ್ಯಂಡ್ ಜೊತೆಗೆ ಬಂಡಾಯ, ಈ ಬಿಸಿ ಅನ್ನೋದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, BJPಗೂ ಕೂಡ ಇದೆ.